ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಮೀಸ್ ಕುಕಿಂಗ್ ಬಿ. ಬನ್ನಿ ಇವತ್ತು ಟೇಸ್ಟಿಯಾಗಿ ಈಸಿಯಾಗಿ ಮನೆಯಲ್ಲೇ ಫಿಶ್ ಫ್ರೈನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ನಾನು ರೋಹು ಫಿಶ್ನ ಯೂಸ್ ಮಾಡಿದ್ದೀನಿ. ನೀವು ಯಾವುದೇ ಫಿಶ್ನ ಉಪಯೋಗ ಮಾಡಿ ಇದೇ ಮಸಾಲಾನ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇಲ್ಲಿ ನಾನು 3/4 kg ಆಗೋಷ್ಟು ಫಿಶ್ನ ಚೆನ್ನಾಗಿ ವಾಶ್ ಮಾಡಿ ಡ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು, ಹಾಗೆ ಗರಂ ಮಸಾಲ 1 ಟೀ ಸ್ಪೂನ್, ಪೆಪ್ಪರ್ ಪೌಡರ್ 1 ಟೀ ಸ್ಪೂನ್ ಆಗೊತಿದ್ದೀನಿ. ಹಾಗೆ ಆಯಿಲ್ ಕೂಡ 1 ಟೇಬಲ್ ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡ್ಕೊತೀನಿ. ಇದಕ್ಕೆ ಅರಿಶಿನ 1 ಟೀ ಸ್ಪೂನ್ ಆಗೋಷ್ಟು, ಜೀರಿಗೆ ಪುಡಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಕೂಡ ಸೇರಿಸ್ಕೊಂಡು ಒಂದು ಫುಲ್ ನಿಂಬೆಹಣ್ಣು ರಸನ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಪೇಸ್ಟ್ ಥರ ಮಾಡ್ಕೋಬೇಕು. ಜಾಸ್ತಿ ಏನು ನೀರಾಗಲ್ಲ. 1-2 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ 3/4 kg ತೋರಿಸಿದ್ದೀನಿ. ನಿಮಗೆ ಖಾರ ಸಾಲ್ಟ್ ಸ್ವಲ್ಪ ಜಾಸ್ತಿ ಹೆಚ್ಚು ಕಮ್ಮಿ ಮಾಡಿಕೊಂಡು ನೀವು ಹಾಕೋಬೋದು. ಫಿಶ್ಗೆ ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡಿಬಿಡಬೇಕು. ಸೊ ಪೂರ್ತಿಯಾಗಿ ಸ್ವಲ್ಪ ತಿಕ್ಕಾಗಿ ಈ ರೀತಿ ಕೋಟ್ ಮಾಡ್ಕೋಬೇಕು. ಸೊ ಕೋಟ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತಿದ್ದೀನಿ. ನಿಮ್ಗೆ ಟೈಮ್ ಇದ್ದರೆ ಫುಲ್ ಓವರ್ನೈಟ್ ಕೂಡ ನೀವು ಮ್ಯಾರಿನೇಟ್ ಮಾಡ್ಕೋಬೋದು. ಮಿನಿಮಮ್ ನೀವು ಅರ್ಧ ಗಂಟೆಯಿಂದ 1 ಗಂಟೆ ಅಷ್ಟು ಮ್ಯಾರಿನೇಟ್ ಮಾಡಿಟ್ಕೊಂಡ್ರೆ ಸಾಕು, ಈಸಿಯಾಗಿ ಫ್ರೈ ಆಗುತ್ತೆ. ಸೊ ಈ ರೀತಿ ನಾನು ಸಿಲ್ವರ್ ಫಾಯಿಲಲ್ಲಿ ಕವರ್ ಮಾಡಿಕೊಂಡು ಫ್ರೀಜರಲ್ಲಿ ಇಟ್ಬಿಡ್ತಿದ್ದೀನಿ. ನಾನು ಅರ್ಧ ಗಂಟೆ ಅಷ್ಟೇ ಮ್ಯಾರಿನೇಟ್ ಮಾಡ್ತಿದ್ದೀನಿ, ಅದಕ್ಕೆ ಫ್ರೀಜರಲ್ಲಿ ಇಟ್ಟಿದ್ದೀನಿ. ನೀವು ಟೈಮ್ ಇದೆ ಅಂದರೆ ಫ್ರಿಜ್ಜಲ್ಲೇ ನೀವು 2 ಗಂಟೆ ಇಟ್ಕೋಬೋದು. ಸೊ ಇವಾಗ ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪನೇ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡು ಈ ರೀತಿ ಶಾಲೋ ಫ್ರೈ ಮಾಡ್ಕೊಳ್ಳಿ. ನೀವು ಈ ರೀತಿ ಒಂದು ಮಸಾಲನ ಟ್ರೈ ಮಾಡಿ. ಏನು ಮಸಾಲೆ ಅಂಟ್ಕೊಳ್ಳದೆ ಈಸಿಯಾಗಿ ಚೆನ್ನಾಗಿ ಬರುತ್ತೆ. ಮಸಾಲೆ ಏನು ಈ ಪ್ಯಾನ್ಗೆ ಅಂಟ್ಕೊಳ್ಳಲ್ಲ, ಈಸಿಯಾಗಿ ರಿಮೂವ್ ಆಗುತ್ತೆ, ಹಾಗೆ ಈಸಿಯಾಗಿ ಫ್ರೈ ಆಗುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಈ ಕಡೆ ಆ ಕಡೆ ಟರ್ನ್ ಮಾಡ್ಕೊಂಡು ಈ ಕಲರ್ ಬಂದರೆ ಸಾಕು, ಫ್ರೈ ಆಗೋಗುತ್ತೆ. ಫಿಶ್ಗೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ. ಮ್ಯಾಕ್ಸಿಮಮ್ ಒಂದು 10 ಮಿನಿಟ್ಸ್ ಆಗೋಷ್ಟು ಫ್ರೈ ಮಾಡ್ಕೊಳ್ಳಿ ಸಾಕು. ನೋಡಿದ್ರಲ್ಲ, ರೆಡಿಯಾಗಿ ಹೋಗಿದೆ. ಸೊ ನಿಮ್ಗೆ ಇದೇ ಟೈಮಲ್ಲಿ ಇಷ್ಟ ಆದರೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಇವಾಗ ರೆಡಿ ಟು ಸರ್ವ್. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿರೋಂಥ ಈ ಫಿಶ್ ಫ್ರೈನ ಮನೆಯಲ್ಲೇ ಮಾಡ್ಕೋಬೋದು ಅಂತ. ಖಂಡಿತ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಇದು ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.